ಸ್ನೇಹಿತರೆ ನಮಸ್ಕಾರ. ಭಾರತದಲ್ಲಿ ಐಫೋನ್ ಸೇರಿದಂತೆ ಆಪಲ್ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದ್ದಂತೆ ಇದೀಗ ಬೆಂಗಳೂರು ಸೇರಿದಂತೆ 4 ನಗರಗಳಲ್ಲಿ ಹೊಸ ಆಪಲ್ ಸ್ಟೋರನ್ನು ಪ್ರಾರಂಭ ಮಾಡ್ತಾ ಇದೆ ಸ್ನೇಹಿತರೆ. ಇದಕ್ಕಾಗಿ ಒಂದು ನೇಮಕಾತಿ ಆರಂಭಗೊಂಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಉತ್ತಮ ವೇತನವನ್ನು ಸಹ ಸಿಗಲಿದೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಐಫೋನ್ 16 ಸೀರೀಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆಗೆ ಖುದ್ದು ಆಪಲ್ ನಿಬ್ಬರಗಾಗಿದೆ ಸ್ನೇಹಿತರೆ. ಇದೇ ವೇಳೆ ಆಪಲ್ ಇತರ ಉತ್ಪನ್ನಗಳಿಗೂ ಬೇಡಿಕೆ ಹೆಚ್ಚಾಗಿದೆ. ಬೆಂಗಳೂರು ಸೇರಿದಂತೆ 4 ನಗರಗಳಲ್ಲಿ ಹೊಸ ಆಪಲ್ ಸ್ಟೋರನ್ನು ಪ್ರಾರಂಭಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಸ್ಟೋರ್ಗಳಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಆರಂಭಗೊಳ್ಳುತ್ತಿದೆ ಸ್ನೇಹಿತರೆ. 400 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಆಪಲ್ ಅಧಿಕೃತ ವೆಬ್ಸೈಟ್ನಲ್ಲಿ ಉದ್ಯೋಗ ಹಾಗೂ ನೇಮಕಾತಿ ಮಾಹಿತಿ ಹಂಚಿಕೊಂಡಿದೆ ಸ್ನೇಹಿತರೆ. ಬೆಂಗಳೂರು, ಪುಣೆ, ಮುಂಬೈ ಹಾಗೂ ದೆಹಲಿಯಲ್ಲಿ ಹೊಸ ಆಪಲ್ ಸ್ಟೋರ್ ಆರಂಭಗೊಳ್ಳುತ್ತಾ ಇದೆ. ಒಟ್ಟು 400 ಹುದ್ದೆಗಳು ಲಭ್ಯವಿದೆ. ವಿಶೇಷ ಅಂದರೆ ಪಾರ್ಟ್ ಟೈಮ್ ಜಾಬ್ ಕೂಡ ಲಭ್ಯವಿದೆ ಸ್ನೇಹಿತರೆ. ಪದವಿ ಸೇರಿದಂತೆ ಇತರ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಜಾಬ್ನು ಸಹ ನೀವು ಮಾಡಬಹುದಾಗಿದೆ. ಒಟ್ಟು 4 ಹೊಸ ಆಪಲ್ ಮಳಿಗೆಗಳಿಗೆ ಆರಂಭಗೊಳ್ಳುತ್ತಿದ್ದಂತೆ ಪ್ರತಿ ತಿಂಗಳಿಗೆ 90 ರಿಂದ 100 ಉದ್ಯೋಗಗಳ ಅವಕಾಶ ಇದಾಗಿದೆ ಸ್ನೇಹಿತರೆ. ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡಿದೆ. ಆಪಲ್ ಅಧಿಕೃತ ವೆಬ್ಸೈಟ್ ಲಿಂಕನ್ನು ಸೇರಿದಂತೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ಈ ಒಂದು ಉದ್ಯೋಗ ಕುರಿತು ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ. ಅಧಿಕೃತ ಮೂಲಗಳ ಮೂಲಕ ಮಾತ್ರ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ದೆಹಲಿ ಹಾಗೂ ಮುಂಬೈನಲ್ಲಿರುವಂಥ ಆಪಲ್ ಸ್ಟೋರ್ ಈಗಾಗಲೇ ಹಲವು ಭಾಷೆಗಳಲ್ಲಿ ಪರಿಣಿತರನ್ನು ನೇಮಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಮೂಲಗಳ ಪ್ರಕಾರ 20ಕ್ಕೂ ಹೆಚ್ಚು ಭಾಷಾ ಪರಿಣಿತರು ಮುಂಬೈನಲ್ಲಿ ಹಾಗೂ ದೆಹಲಿ ಆಪ್ ಸ್ಟೋರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳಿದೆ. ಇನ್ನು ಭಾರತದ ಆಪಲ್ ಸ್ಟೋರ್ ಮೂಲಕ ಆಪಲ್ ಭಾರೀ ಲಾಭವನ್ನು ಗಳಿಸ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆಪಲ್ ಭಾರತದಲ್ಲಿ 16 ಸೀರೀಸ್ ಬಿಡುಗಡೆ ಮಾಡಿತ್ತು. ಬಿಡುಗಡೆ ವಾರ ಆಪಲ್ ಸ್ಟೋರ್ ಬಳಿ ಜನಸಾಗರವೇ ಹರಿದು ಬಂದಿತ್ತು ಅಂತ ನೀವು ಆಲ್ರೆಡಿ ನೋಡಿರ್ಬೋದು ಸ್ನೇಹಿತರೆ. ರಾತ್ರಿ ಇಡೀ ಬೆಳಗ್ಗೆ 4 ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತು ಆಪಲ್ 16 ಸೀರೀಸ್ ಫೋನನ್ನು ಖರೀದಿಸಿದ್ದಾರೆ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದರು ಸ್ನೇಹಿತರೆ. ಇನ್ನು ಆನ್ಲೈನ್ ಮೂಲಕ ಅತಿ ಹೆಚ್ಚು ಮಾರಾಟ ಕಂಡಿದ್ದು ಆನ್ಲೈನ್ ಶಾಪಿಂಗ್ನಲ್ಲಿ ಕೆಲ ಭರ್ಜರಿ ಆಫರ್ ಕೂಡ ನೀಡಲಾಗಿತ್ತು ಸ್ನೇಹಿತರೆ. ಹೀಗಾಗಿ ಅತಿ ಹೆಚ್ಚು ಮಂದಿ ಆನ್ಲೈನ್ ಮೂಲಕವೂ ಸಹ ಐಫೋನನ್ನು ಖರೀದಿ ಮಾಡಿದ್ರಂತ ತಿಳಿದು ಬಂದಿದೆ ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.